ದಿನಾಂಕ 13/11/2025 ರಾತ್ರಿ ಟೆಲಿಕಾಂ ಲೇಔಟ್ನ ಥಣಿಸಂದ್ರ ಬೆಂಗಳೂರು ಪ್ರದೇಶದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಪೆಡ್ಲಿಂಗ್ ಮಾಡುತ್ತಿದ್ದ ಮನ್ಸೂರ್ ಎಂಬಾತನನ್ನ ಮೈಸೂರಿನಿಂದ ಬಾಡಿಗೆ ಕಾರಿನಲ್ಲಿ ಬಂದಿದ್ದಾಗ ಆತನ ಅಕ್ರಮ ಚಟುವಟಿಕೆಗಳನ್ನು ಕಾರು ಚಾಲಕ ಗಮನಿಸುತ್ತಿದ್ದ ಕಾರಣಕ್ಕೆ ಚಾಲಕನ ಮೇಲೆ ಗಂಭೀರ ಹಲ್ಲೆ ನಡೆಸಿ ಗಾಯಗೊಳಿಸಿ ಹಣ, ಮೊಬೈಲ್, ಚಿನ್ನದ ಚೈನ್ ದೋಚಿ ಕಾರನ್ನು ಕದ್ದು ಪರಾರಿಯಾಗಿರುತ್ತಾನೆ. ಹಲ್ಲೆಗೆ ಒಳಗಾದ ಚಾಲಕ ಪ್ರದೀಪ್ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ವೆಂಕಟಾಪುರದವರು. ಬಡತನದ ಕುಟುಂಬದವನು, 2 ಮಕ್ಕಳ ತಂದೆ. ಗಾಯಗಳಿಂದ ಅಚೇತನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದನು. 112 ತಂಡ ತಮ್ಮ ಹೆಣ್ಣೂರು ಪೊಲೀಸ್ ಠಾಣೆಯವರು ಆಸ್ಪತ್ರೆಗೆ ದಾಖಲಿಸಿ ಎಂಎಲ್ಸಿ ಮಾಡಿಸಿದ್ದಾರೆ. ಈ ಘಟನೆಯ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಭೀಮಾ ಪುತ್ರಿ ನಾಗಮ್ಮನವರು ತುರ್ತುವಾಗಿ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿ ಪ್ರಕರಣ ದಾಖಲಿಸುವಲ್ಲಿ ಕಾನೂನು ನೆರವು ಒದಗಿಸಿದ್ದಾರೆ. ಹಾಗೂ ಅವರ ಸಂಘಟನೆಯ ತಂಡವು ತಕ್ಷಣ ಸ್ಪಂದಿಸಿ ಚಾಲಕನ ಜೀವ ರಕ್ಷಣೆಗಾಗಿ ಹೆಚ್ಚಿನ ಒತ್ತಡ ನೀಡಿ ಅದೇ ಎಫ್ಐಆರ್ ದಾಖಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಹೆಣ್ಣೂರು ಪೊಲೀಸ್ ಠಾಣೆಯ ಇಲಾಖೆ ವಿಶೇಷ ತಂಡ ರಚಿಸಿ ಬೆನ್ನಟ್ಟಿದ ಪರಿಣಾಮವಾಗಿ ಆರೋಪಿ ಮನ್ಸೂರ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಸಂಘಟನೆಯ ಪ್ರಮುಖ ಮನವಿಗಳು: ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಪೆಡ್ಲರ್ಗಳ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಮಹಿಳಾ ಸಬಲೀಕರಣ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಭೀಮಾ ಪುತ್ರಿ ನಾಗಮ್ಮನವರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅವನು ಒಂದು 5 ನಿಮಿಷ ವೆಯ್ಟ್ ಮಾಡಿ ನಮ್ಮ ಅಕ್ಕ ಇಲ್ಲೇ ಹೊರಗಡೆ ಇದ್ದಾರೆ, ಫೋನ್ ಮಾಡಿ ದುಡ್ಡು ಇಸ್ಕೊಳ್ತೀನಿ ಅಂತ ಇಂಟ್ಬಿಟ್ಟು ಹೋದಕ್ಕೆ ಒಂದು ಸ್ವಲ್ಪ ಮರೆಯಾಗ್ಬಿಟ್ಟು ಒಂದು 5 ನಿಮಿಷ, ಒಂದು 2 ನಿಮಿಷ ಈ ಬಾಗಿಲಿಂದ ಇಷ್ಟು ದೂರ ವಾಪಸ್ ಒಂದು 2 ನಿಮಿಷಕ್ಕೆ ಬಂದ್ಬಿಟ್ಟು ವಾಪಸ್ಸು. ಅವನೊಂದು ದೊಡ್ಡ ಬ್ಯಾಗ್ ಇತ್ತು, ಬ್ಯಾಗು ಕಾರಲ್ಲಿ ಇತ್ತು, ಅವನು ಮಾತ್ರ ಇಳಿದೋಗಿ ಹಿಂಗೆ ಬಂದ್ಬಿಟ್ಟು. ಅಷ್ಟೊಂದು ನಮ್ಮ ವೈಫ್ ಕಾಲ್ ಮಾಡಿದ್ರು, ಮಾತಾಡ್ತಿದ್ದೆ. ತಿರ್ಗಾ ನೆಕ್ಸ್ಟು ನಾವು ಫೋನ್ ನಮ್ಮ ಮಿಸ್ಸಸ್ ಜೊತೆ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿರಲಿಲ್ಲ, ಲೈನಿಂಗ್ ಇದ್ದು ನಮ್ಮ ಮಿಸ್ಸಸ್ಸು. ಕಾರ್ ಹೊಡಿಕೆ ಕೆಳಗೆ ಮಾಡಿದೆ. ಅವ್ನು ಮಾತಾಡ್ಕೊಂಡು ಹತ್ರಕ್ಕೆ ಬಂದ. ಒಂದು ಕೈಯಲ್ಲಿ ಸಿಗರೇಟ್ ಹೊಡ್ಕೊಂಡು, ಒಂದು ಕೈಯಲ್ಲಿ ಹಿಂಗೆ ಬ್ಲೇಡ್ ಎತ್ಕೊಂಡಿದ್ದು ರೇಸರ್ ರಪ್ಪ ಅಂತ ಹೊಡ್ಬಿಟ್ಟು ಫಸ್ಟ್ ಕಣ್ಣಿಗೆ. ಆಮೇಲೆ ಹಂಗೆ ಮುಟ್ಟೋಟಿಗೆ ಫುಲ್ ಬ್ಲಡ್ ಹರಿತಿತ್ತು. ಸೊ ಇದೇನು ಸರ್ ಹಿಂಗೆ ಹೊಡ್ಬಿಟ್ರಿ ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಬ್ಲೇಡ್ ಅಲ್ಲ, ರೇಸರ್ ಇತ್ತು. ರೇಸರ್ ನೋಡಿದ ಸರ್ ದಯವಿಟ್ಟು ಬಿಟ್ಬಿಡಿ ಸರ್, ನಮ್ಮ ದುಡ್ಡು ಬೇಡ, ಏನೋ ಬೇಡ ಸರ್, ಹೊಟ್ಟೈತೀನಿ ಅಂದೆ. ಆಮೇಲೆ ಡೋರ್ ಇಟ್ಕೊಬಿಟ್ಟ. ಗಾಡಿ ಸ್ಟಾರ್ಟ್ ಆಗಿ ಆಫ್ ಆಗಿತ್ತು, ಡೋರ್ ಇಟ್ಕೊಬಿಟ್ಟ. ಡೋರ್ ಇಟ್ಕೊಂಡು ನಾನು ಹೇಳಿದೆ ಹೊರಗಡೆ ಡೋರ್ ನಾನು ಒಳಗಡೆ ಎಳ್ಕೊಂಡೆ. ಡೋರ್ ಬಿಡಲಿಲ್ಲ. ಯಾಕೆ ವಿಡಿಯೋ ತೆಗಿತಾ ಕೇಳಬೇಕು. ಡೋರ್ ಬಿಡಲಿಲ್ಲ ಅವನು. ತಿರ್ಗಾ ಹೊರಗಡೆ ಎಳ್ಕೊಂಬಿಟ್ಟ. ಕತ್ತಪಡಿ ಹಿಡ್ಕೊ ಹೊರಗಡೆ ಎಳ್ಕೊಂಡಿದ್ದಕ್ಕೆ ನಾನು ಹೊರಗಡೆ ಬಂದ್ಬಿಟ್ನಲ್ಲ. ಒಂದು ಕೈ ಸಿಗರೇಟ್ ಇಟ್ಕೊಂಡು ಬಾಯಿಗೆ ಕಚ್ಕೊಂಡಿದ್ದ, ನಾನು ಒಂದು ಕೈ ಕತ್ತಪಡಿ ಹಿಡ್ಕೊ, ಒಂದು ಕೈಲಿ ರೇಜರ್ ಇಟ್ಕೊಂಡಿದ್ದ. ಎಳ್ಕೊಂಡು ಹೋದ ಅಷ್ಟು ದೂರ. ಅದೇ ಮರದ ಹತ್ರ ಚುಚ್ಚಕ್ಕೆ ಅನ್ಕೋ ಎಳ್ಕೋದ, ಚುಚ್ಚಕ್ಕೆ ಹೊಟ್ಟೆಗೆ ಅನ್ಕೋ. ನಾನು ದೂಕ್ಬಿಟ್ಟೆ ಅವನ. ದೂಕ್ಬಿಟ್ಟು ಆ ಕಡೆಗೆ ಒಂದು ಸ್ವಲ್ಪ ಹಿಂಗೆ ಹೊಂಟದ ಆ ಕಡೆಗೆ. ತಿರ್ಗಿ ನಾವು ಓಡ್ ಬಂದ್ಬಿಟ್ಟೆ ಈ ಕಡೆಗೆ. ಪಾಸ್ ಆಗ ತಿರ್ಗಾ ಬಂದೇಟಿಗೆ ತಿರ್ಗಾ ಆಮೇಲೆ ಸ್ಟಾಪ್ ಮಾಡಿ ಅದನ್ನ. ನಿನ್ನೆ ಎಷ್ಟೊತ್ತಲ್ಲಪ್ಪ ಇಲ್ಲಿ ಆಗಿರೋದು? 7:15 ಬಿಟ್ಟೆ ಮೈಸೂರು. ಅಲ್ಲಿಂದ ಬಾಡಿಗೆ ಮಾತಾಡ್ಕೊಂಡು ಅದೇ ಸಫರ್ ಬಸ್ ಸ್ಟಾಪ್ ಹತ್ರ ಅಲ್ಲಿ ಹಿಂಗೆ ಬೆಂಗಳೂರು ಬರ್ತೀರಾ ಅಂತ ಕೇಳಿದ್ರು. ಸೀಟ್ ಆದರೆ ಬರಲ್ಲ, ಬಾಡಿಗಾರು ಬರ್ತೀರಾ, ಎಷ್ಟು ಒಂದು 30,000 ಆಗುತ್ತೆ ಅಂದರೆ. ಶ್ರೀರಾಮ್ಪುರಕ್ಕೆ ಅಂತ ಹೇಳಿದ್ರು, ಶಿವಾಜಿನಗರಕ್ಕೆ ಅಂತ ಹೇಳಿದ್ರು. ನೆಕ್ಸ್ಟು 5,000 ಕೊಡ್ತೀನಿ ಬಾಪ, 15 ಶೇರ್ಸ್ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಬಂದು ಒಂದು 7:15 ಬಿಟ್ಟೆ. 7:15 ಬಿಟ್ಟೆ. ಅಲ್ಲಿಂದ ಇಲ್ಲಿ ಮುಂದೆ ಅದು ನಾಗವಾರ ರೋಡ್ ನಡಿಯಪ್ಪ ಅಂತ. ಸರ್ ನೀವು ಬುಕ್ ಮಾಡಿರೋದು ಇಲ್ಲಿಗೆ ಹೇಳಿರೋದು 3,000 ರೂಪಾಯಿ ಕೊಡ್ತೀನಿ ಅಂತ. ಇಲ್ಲಿಂದ ಮುಂದೆ ಕರ್ಕೊಳ್ತಿದ್ದಾರೆ, ಎಕ್ಸ್ಟ್ರಾ ಕೊಡ್ತೀನಿ, ಸ್ವಲ್ಪ ಅಲ್ಲಿ ಬಿಟ್ಕೊಡಪ್ಪ ಕತ್ಲೆ ಟೈಮು. ಅಲ್ಲಿ ಹೋದ 10:30 ಆಯ್ತು ನಾಗವಾರ ಹತ್ರ ಬರೋಕ್ಕೆ. ಅಲ್ಲಿ ಅಲ್ಲೊಂದು 10 ನಿಮಿಷ ವೆಯ್ಟ್ ಮಾಡಿಸ್ತಾ ಅಲ್ಲಿ ಯಾರಿಗೂ ಅದೇನು ಗಾಂಜಿ ಏನೋ ಕೊಟ್ಟ. ಯಾವಾಗ ಫುಲ್ ಡೋಸ್ ಬಂದ್ಬಿಟ್ಟು ಗಾಂಜಿ ತಂದ ಯಾರೋ ಗಾಡಿಯಲ್ಲಿ ಬಂದ್ಬಿಟ್ಟು ಈಸ್ಕೋದ. ಹಿಂದಿ ಮಾತಾಡ್ದ. ಹಿಂದಿ ಮಾತಾಡ್ಬಿಟ್ಟು ಕರ್ಸ್ಬಿಟ್ಟು ಕೊಟ್ಟ. ಅಲ್ಲೇ ಕಿಟಕಿಲೇ ಕೊಟ್ಬಿಟ್ಟ, ಕಾರಲ್ಲಿ ಕೊಟ್ಟ. ಫುಲ್ ಡೌಟ್ ಬಂದು ನನಗೆ ಇಳಿಸ್ಬಿಟ್ಟು ಹೊಂಟರೆ ಸಾಕು ಅನ್ಸ್ಬಿಟ್ಟು. ಡೌಟ್ ಬಂದಾಗ ತಲೆಗೆ ಇಳಿಲಿಲ್ಲ ಕಾರಿಂದ. ಯೂಟರ್ನ್ ಮಾಡ್ಕಪ್ಪ ಅಂತ ಯೂಟರ್ನ್ ಮಾಡ್ಕೊಂಡು ಸರ್ ಇಲ್ಲಿ ಅಲ್ಲಿಂದ ಹೇಳಿದ್ರೆ ಇಲ್ಲಿ ಲಾಸ್ಟ್ ಸಹ ನಮ್ಗೆ ಹೋದ್ರೆ ಏನೇನು ನಾನು ದುಡ್ಡು
ಕೊಡಿ ನಾನು ಹೊಂಟೈತೆ ಸರ್ ನಮ್ಮ ಓನರ್ ಫೋನ್ ಮಾಡಿ ಕಾರ್ ಓನರು ಮೈಸೂರು ಹೊಂಟೈತೆ ರಿಟರ್ನ್ ಡ್ಯೂಟಿ ಐತೆ ಆಮೇಲೆ ಅವ್ನು ಯತ್ನೆ ಮಾಡ್ಬಿಟ್ಟು ನನ್ನ ಹತ್ರ ದುಡ್ಡಿಲ್ಲ ಶಿವಾಜಿನ ನಡೀತಿಲ್ಲ ನನ್ನ ಫ್ರೆಂಡ್ಸ್ಗಳವ್ರು ಈಸ್ಕೊಡ್ತೀನಿ ನನ್ನ ಹತ್ರ ಅಮೌಂಟ್ ಇಲ್ಲ ಅವ್ರ ಹತ್ರ ಕ್ಯಾಶ್ ಅಂತ ಸರ್ ಹೆಂಗಾಗುತ್ತೆ ಸರ್ ಅಲ್ಲಿಂದ ಇಲ್ಲಿ ಕೊಟ್ಕೊಂಡ್ಬಿಡ್ತೀರಿ ಇಲ್ಲಿಂದ ಅಲ್ಲಿ ನೋಡಿ ಶಿವಾಜಿನವ್ರಿಗೆ ಅಂತಾರೆ ನನಗೆ ಸರಿ ಆಯಿತು ಅಲ್ಲಿಗೆ ದೂರ ಅಂದ್ರೆ ನೀನು ಇಲ್ಲ ಸ್ವಲ್ಪ ಮುಂದೆ ನೋಡಿ ನಾಗವರ ರೋಡ್ ನೋಡಿ ಮೇನ್ ರೋಡ್ಗೆ ನಮ್ಮ ಅಕ್ಕವ್ರ ಮನೆ ಐತೆ ಈಸ್ಕೊಡ್ತೀನಿ ದುಡ್ಡು ನೀನು ಹೋಗುವ ಅಂತ ಆಯಿತು ಅಣ್ಣ ಅಂದ್ಬಿಟ್ಟು ಹೋದೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಮುಂದೆ ಹೋದಾಗ ಲೆಫ್ಟಿಗೆ ತಗೊಂಡ ಲೆಫ್ಟ್ ತಗೊಂಡೆ ಈ ರೋಡಲ್ಲ ಪಕ್ಕದ ರೋಡು ಅಂತ